ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ. ಇವತ್ತು ಆಲೂ ಪರೋಟ ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು, ತುಂಬ ಸುಲಭವಾಗಿ ಮತ್ತು ರುಚಿಯಾಗಿರ್ತಕ್ಕಂಥ ಪರೋಟನ ಮಾಡೋಣ ಬನ್ನಿ. ಮೊದಲು ಎಣ್ಣೆ ಕಾಸೋಕ್ಕಿಟ್ಟು ಹಾಗೆಯೇ ಜೀರಿಗೆ ಸಾಸಿವೆ ಸಿಡಿದ ಮೇಲೆ ಈರುಳ್ಳಿನ ತುಂಬ ಸಣ್ಣದಾಗಿ ಹೆಚ್ಕೊಂಡಿರಬೇಕು. ದಪ್ಪ ದಪ್ಪ ದೊಡ್ಡದು ಇರಬಾರ್ದು. ಎಷ್ಟು ಸಾಧ್ಯನಷ್ಟು ಚಿಕ್ಕದಾಗಿ ಈರುಳ್ಳಿನ ಹೆಚ್ಕೊಡಿ. ಮತ್ತು ಆಲೂ ಕೂಡ ಮೊದಲೇ ಕುದಿಸಿಟ್ಕೊಂಬಿಡಿ. ಇದಕ್ಕೆ ಹಸಿಮೆಣಸಿಕಾಯಿ ಪೇಸ್ಟ್ನ ಹಾಕೋದು ಒಳ್ಳೆಯದು. ಯಾಕೆಂದರೆ ಮೆಣಸಿಕಾಯಿ ಆದರೆ ಬಾಯಲ್ಲಿ ಸಿಗುತ್ತೆ ಅಲ್ವಾ, ಅದಕ್ಕೋಸ್ಕರ ಹಸಿಮೆಣಸಿಕಾಯಿ ಪೇಸ್ಟ್ನ ನಿಮ್ಮ ಖಾರ ಬೇಕಾದಷ್ಟು ನೋಡಿಕೊಂಡು ನೀವು ಹಸಿಮೆಣಸಿಕಾಯಿ ಪೇಸ್ಟ್ನ ಹಾಕ್ಕೊಳ್ಳಿ. ನಂತರ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಉಪ್ಪು ಹಾಗೆ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಬೇಕಂದರೆ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ಬೇಡ. ಸೊ ಇಷ್ಟನ್ನು ನಾವು ಒಗ್ಗರಣೆ ಅಂದರೆ ಪಲ್ಯನ ರೆಡಿ ಮಾಡಿಕೊಂಡು, ಇದಕ್ಕೆ ಬೇರೆ ಯಾವ ಮಸಾಲೆನೂ ನಾನು ಹಾಕ್ತಾಯಿಲ್ಲ. ತುಂಬ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಪರೋಟ, ಅಂದರೆ ಗರಂ ಮಸಾಲ ಅದು ಇದು ಯಾವ ಮಸಾಲೆಗಳನ್ನು ಹಾಕ್ತಾಯಿಲ್ಲ. ಇಷ್ಟೇ. ಇದಕ್ಕೆ ಮೆತ್ತಗೆ ಕುದಿಸಿರ್ತಕ್ಕಂತಹ ಆಲೂನ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಅದೆಲ್ಲ ಹೊಂದ್ಕೋಬೇಕು. ಎಷ್ಟು ಸಾಧ್ಯನಷ್ಟು ಹೂರ್ಣ ಥರ ಬರಲಿ. ನೋಡಿ, ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ನಂತರ ಅದನ್ನು ಸ್ಪೂನಿಂದ ಕೂಡ ನೀವು ಟ್ರೈ ಮಾಡ್ಬೋದು. ಅದರಲ್ಲೂ ಕೂಡ ಕೆಲವೊಂದು ಏನಾದರೂ ಆಲೂ ಮೆತ್ತಗಾಗಿಲ್ಲ, ಕೂಡ್ಕೊಂಡಿಲ್ಲ ಅಂದರೆ ನೀವು ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ರೀತಿ ಒಂದು ಆಲೂ ಹೂರಣ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ತುಂಬ ಸಿಂಪಲ್ಲಾಗಿರ್ತಕ್ಕಂತಹ ಒಂದು ಆಲೂ ಪರೋಟ. ನಂತರ ನೀವು ಮೈದಾ ಹಿಟ್ಟನ್ನು ಮೊದಲೇ ಕಲಸಿಟ್ಕೋಬೇಕು. ಒಂದು 2 hours ಆದರೂ ಚೆನ್ನಾಗಿ ನೆನಿಬೇಕದು. ಹೋಳಿಗೆ ಹಿಟ್ಟಿನ ಹದ ಅಂದರೆ ತುಂಬ ಮೆತ್ತಗೆ ಬೇಡ, ತುಂಬ ಗಟ್ಟಿ ಬೇಡ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಹದದಲ್ಲಿದ್ದರೆ ಸಾಕು. ಯಾಕಂದರೆ ಪರೋಟ ತುಂಬ ಚೆನ್ನಾಗಿ ಬರುತ್ತೆ, ತೆಳು ಕೂಡ ಬರುತ್ತೆ. ತುಂಬ ದಪ್ಪ ಪರೋಟಕ್ಕಿಂತ ಒಂದೊಂದು ಸರಿ ತೆಳುವಾದರೆ ತುಂಬ ರುಚಿ ಅನಿಸುತ್ತೆ. ಇದು ಬರೀ ಮೈದಾ ಹಿಟ್ಟು. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಕಲಸಿಟ್ಟಿದ್ದೆ. ಮತ್ತು ಚಿರೋಟಿ ರವೆ ಕೂಡ ನಾನು ಹಾಕಿಲ್ಲ, ಬರೀ ಮೈದಾ ಅಷ್ಟೇ. ಸೊ ನೋಡಿ, ಈ ರೀತಿಯಾಗಿ ಒಂದು ಮೈದಾ ಹಿಟ್ಟನ್ನು ನಾವು ಮೊದಲೇ ಕಲಸಿಟ್ಕೊಂಡಿರಬೇಕು. ನಂತರ ನೀವು ಪರೋಟನ ಹೋಳಿಗೆ ಕವರಲ್ಲಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿ ಎಣ್ಣೆ ಕವರ್ ಇರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಬೋದು. ಗಾತ್ರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು, ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಆ ಹಿಟ್ಟು ತುಂಬ ಚೆನ್ನಾಗಿ ಬರಬೇಕದು. ಅದಕ್ಕೋಸ್ಕರ ಅದು ನೆನಿಬೇಕು. ಮೈದಾ ಸ್ವಲ್ಪ ಒಂದು 2-3 hours ಚೆನ್ನಾಗಿ ನೆಂದರೆ ಅದು ಚೆನ್ನಾಗಿ ಬರುತ್ತೆ ಪರೋಟ. ಇಲ್ಲ ಅಂದರೆ ದಪ್ಪ ದಪ್ಪ ಆಗುತ್ತೆ, ಇಲ್ಲ ಆ ಕಡೆ ಈ ಕಡೆ ಏನಾಗುತ್ತೆ, ಹಿಟ್ಟು ಬಂದುಬಿಡುತ್ತೆ ಹೊರಗಡೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ನೆನೆಸ್ಕೊಳೋಕ್ಕೆ ಟೈಮ್ ಕೊಡಿ. ನಂತರ ಈ ರೀತಿ ನಾವು ಹಿಟ್ಟನ್ನು ತಗೊಂಡು ಸ್ವಲ್ಪ ಲಟ್ಟಿಸ್ಕೊಂಡ್ಮೇಲೆ ಅದರ ಒಳಗಡೆ ಆಲೂ ಹೂರಣನ ಇಡೋಣ. ನೋಡಿ, ಈ ರೀತಿ ಒಂದು ಚಿಕ್ಕ ಗಾತ್ರದಲ್ಲಿ ಆಲೂ ಇಟ್ಟು, ಆಮೇಲೆ ನೀವು ಹೋಳಿಗೆ ಹೇಗೆ ಮಾಡ್ತೀರೋ ಅದೇ ಥರ ಎಲ್ಲ ಕವರ್ ಮಾಡಿ ಅದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಹಾಕಿರ್ತಕ್ಕಂತಹ ಭಾಗನ ನಾವು ಉಲ್ಟಾ ಮಾಡ್ಕೋಬೇಕು. ಆಗ ಕಟ್ಟಾಗೋದಿಲ್ಲ. ಮತ್ತು ಯಾರಾದರೂ ಹೊಸದಾಗಿ ಮಾಡೋರಿಗಾದರೆ ತುಂಬ ಈಸಿ ಕೂಡ ಆಗುತ್ತೆ. ನೋಡಿ, ಈ ರೀತಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಅದನ್ನು ಉಲ್ಟಾ ಮಾಡ್ಕೊಂಬಿಟ್ಟು, ಆಮೇಲೆ ನೀವು ಕೈಲಾದರೂ ತಟ್ಬೋದು, ಇಲ್ಲಾಂದರೆ ನಾವು ಲತ್ತಣಿಗೆಯಿಂದ ಕೂಡ ಲಟ್ಸ್ಬೋದು. ನೀವು ಹೇಗೆ ಮಾಡಿದ್ರೂ ತೆಳ್ಳಗೆ ಬರುತ್ತೆ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಈ ಆಲೂ ಪರೋಟ ಬರುತ್ತೆ. ಸೊ ತುಂಬ ರುಚಿಯಾಗಿರ್ತಕ್ಕಂಥ ಪರೋಟ. ನೋಡಿ, ಈ ರೀತಿಯಾಗಿ ನಾವು ಲಟ್ಟಿಸ್ಕೊಂಡ್ಮೇಲೆ ಇದನ್ನು ಎತ್ತು ಹಾಕೋಕ್ಕೆ ಎಣ್ಣೆ ಕವರ್ ಆದರೆ ಸುಟ್ಬಿಡುತ್ತೆ ಅಲ್ವಾ, ಹಂಚು ಬಿಸಿ ಇರುತ್ತೆ. ಈಗಾಗಲೇ ಹಂಚನ್ನ ಬಿಸಿಗೆ ಇಟ್ಬಿಡೋಣ. ಈ ರೀತಿ ಒಂದು ತೆಳುವಾದ ಪರೋಟ ಮಾಡ್ಕೊಂಡ್ಮೇಲೆ ನಾವು ಇದನ್ನು ಎತ್ತು ಹಾಕೋದು ತುಂಬ ಕಷ್ಟ ಅಂತ ಅಂದ್ಕೊಬೇಡಿ. ಯಾಕೆಂದರೆ ಕೈಯಲ್ಲಿ ಎತ್ತು ಹಾಕೋಕ್ಕೋದ್ರೆ ಹರಿದೋಗ್ಬಿಡುತ್ತೆ ಮತ್ತು ಎಣ್ಣೆ ಪೇಪರು ಹಂಚು ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ನೀವು ಈ ಲತ್ತುಣಿಗೆಯಿಂದ, ಚಪಾತಿ ಲಟ್ಸೋ ಒಂದು ಲತ್ತುಣಿಗೆಯಿಂದನೇ ಅದಕ್ಕೆ ಎಣ್ಣೆ ಸವರುತ್ತೀವಲ್ಲ, ಸೊ ಅದರಿಂದನೇ ಮೆಲ್ಲಕ್ಕೆ ಎತ್ತು ಹಾಕ್ಕೋಬೋದು. ಅದು ಕೂಡ ತುಂಬ ಈಸಿ ಮೆಥಡು. ನೋಡಿ, ಅದರಿಂದ ಚೂರೂ ಪರೋಟ ಕಿತ್ತು ಬರೋದಿಲ್ಲ, ತುಂಬ ನೈಸಾಗಿ ಬರುತ್ತೆ. ನೋಡಿ, ಈ ರೀತಿ ನಾವು ಪರೋಟನ ಹಂಚ ಮೇಲೆ ಒಂದು ಲತ್ತುಣಿಗೆಯಿಂದ ಕೂಡ ಹಾಕ್ಕೋಬೋದು. ಈ ಮೆಥಡ್ ಕೂಡ ತುಂಬ ಈಸಿ ಇರುತ್ತೆ. ಇಲ್ಲ ನಿಮ್ಗೆ ಇದೆಲ್ಲ ನಂಗೆ ಬರಲ್ಲ ಅಂದರೆ ಹೋಳಿಗೆ ಕವರಲ್ಲಿ ಮಾಡಿ ಅದನ್ನೇ ಡೈರೆಕ್ಟಾಗಿ ಹಂಚಿಗೆ ಹಾಕ್ಬೋದು, ಅದು ಸುಡೋದಿಲ್ಲ. ಸೊ ಎಣ್ಣೆ ಪೇಪರ್ ಆದರೆ ಸುಡುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಎರಡೂ ಕಡೆ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ನೀವು ಬಿಸಿ ಬಿಸಿ ತುಪ್ಪದ ಜೊತೆ ತಿನ್ಬೋದು. ಯಾಕೆಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹದವಾಗೇ ಹಾಕ್ಕೊಳ್ಳಿ. ಆಲೂಗೆ ಸ್ವಲ್ಪ ಉಪ್ಪು ಖಾರ ಹಿಡಿಯುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ಬಾಯಿ ತುಂಬ ಉಪ್ಪು ಖಾರ ಇರಬೇಕು. ಇಲ್ಲ ಅಂದರೆ ಸಪ್ಪೆ ಸಪ್ಪೆ ಆಗುತ್ತೆ. ಇದಕ್ಕೆ ಚಟ್ನಿ ಪುಡಿ, ತುಪ್ಪ
ಇಲ್ಲ ಕೆಲವ್ರು ಮೊಸರು ಕೂಡ ಇಷ್ಟಪಡ್ತಾರೆ, ಹಾಗೆ ಕೂಡ ತಿನ್ಬೋದು. ಈ ರೀತಿ ಆಲೂ ಪರೋಟ ರೆಡಿ ಆಯಿತು. ತುಂಬ ಸಿಂಪಲ್ಲಾಗಿರ್ತಕ್ಕಂಥ, ತುಂಬ ರುಚಿಯಾಗಿರ್ತಕ್ಕಂಥ, ಬೇಗ ಮಾಡ್ತಕ್ಕಂತಹ ಪರೋಟ, ಮತ್ತು ಎಷ್ಟು ತೆಳುವಾಗಿ ಬಂದಿದೆ ಅಂದರೆ ನೋಡಿ ಸ್ನೇಹಿತರೆ, ಎಷ್ಟು ತೆಳುವಾಗಿ ಬಂದಿದೆ. ಸೊ ಹೀಗೆ ನೀವು ಕೂಡ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು ನಿಮಗೆಲ್ಲ.